ಡಿಸೆಂಬರ್ 23 ಮತ್ತು 24ರಂದು ಅಂದರೆ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಆಳಂದ ತಾಲೂಕಿನ ಸರಸಂಬ ಗ್ರಾಮದಲ್ಲಿ ಕೃಷಿ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಂಎಫ್ ಅಧ್ಯಕ್ಷ ಆರ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಕೃಷಿ ವಿಶ್ವವಿದ್ಯಾಲಯ ಕಲಬುರಗಿ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಸಮತಾ ಲೋಕ ಶಿಕ್ಷಣ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಕೃಷಿ ಮತ್ತು ನವೋದ್ಯಮ ಯುವಕರಿಗೆ ಹೊಸ ದಿಕ್ಕು ಎಂಬ ಶೀರ್ಷಿಕೆಯಡಿ ಈ ಕೃಷಿ ಜಾತ್ರೆ ಕಾರ್ಯಕ್ರಮ ಜರುಗಲಿದ್ದು, ಈ ಕೃಷಿ ಜಾತ್ರೆಯಲ್ಲಿ 5,000 ರಿಂದ 6,000 ಜನ ಭಾಗವಹಿಸುತ್ತಾರೆ ಎಂದಿರುವ ಅವರು, ಕೃಷಿ ಜಾತ್ರೆಯಲ್ಲಿ ಈ ಭಾಗದ ಮುಖ್ಯ ಬೆಳೆಗಳು ಎರೆಗೊಬ್ಬರ ಉತ್ಪಾದನೆ, ರೇಷ್ಮೆ ಕೃಷಿ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಸೇರಿದಂತೆ ಹಲವು ಕೃಷಿ ತೋಟಗಾರಿಕೆಯ ಅಭಿವೃದ್ಧಿಯ ಕುರಿತಾಗಿ ಸಮಗ್ರ ಮಾಹಿತಿಗಳನ್ನು ನೀಡಲಾಗುತ್ತದೆ ಎಂದರು. ನಾಳೆ 23ರಂದು ಕೃಷಿ ಜಾತ್ರೆ ರೈತ ಬಾಂಧವರು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹಳ್ಳಿಯಲ್ಲಿ ಮನೆ ಮನೆಗೂ ಕೂಡ ಎಲ್ಲ ನಮ್ಮ ಕೃಷಿ ಕಿಸಾನ್ ಕ್ಲಿನಿಕ್ ಮುಖಾಂತರ ಮನೆ ಮನೆಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಇದು ಮೊದಲನೇ ಬಾರಿ ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ. ನಾಳೆ ಅಂದಾಜು ಒಂದು 5,000 ರಿಂದ 6,000 ಜನ ನಾಳೆ ಬರ್ತಾರೆ. ರೈತ ಬಾಂಧವರು ಹಾಗೂ ಹೆಣ್ಣು ಮಕ್ಕಳು ಹಾಗೂ ಯುವ ಮಿತ್ರರು ಸಿಕ್ಕಾಪಟ್ಟೆ ಎಲ್ಲ ಕಡೆಯಿಂದ ನಮಗೆ ಮೆಸೇಜ್ ಬರ್ತಾ ಇದೆ. ಎಲ್ಲ ಕಡೆ ಗಾಡಿ ತಾವು ಬುಕ್ ಮಾಡ್ಕೊಂಡಿದ್ದಾರೆ. ಗಾಡಿ ಮ್ಯಾರೇಜ್ಗಳಿದ್ದರೂ ಕೂಡ ಗಾಡಿ ಸಿಗ್ತಾ ಇಲ್ಲ, ಎಲ್ಲ ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಎಲ್ಲ ಕಡೆ ತಾಲೂಕಿನಲ್ಲಿ ಬಂದಿದೆ. ನಾಳೆ ಮತ್ತು ನಾಡ್ದು 2 ದಿವಸ ಕೃಷಿ ಮೇಳ ಇರೋದ್ರಿಂದ ನಾಡಿದ್ದು ಕೂಡ ಜನ ಸಿಕ್ಕಾಪಟ್ಟೆ ಬರ್ತಾ ಇದೆ. 2 ದಿವಸದ ಈ ಕೃಷಿ ಮೇಳದ ಕೃಷಿ ಜಾತ್ರೆಯನ್ನು ನೋಡಿ ನಮ್ಮಲ್ಲಿದ್ದಂಥ ಯುವಕರು ಒಂದು ಸ್ವಲ್ಪ ದಿಕ್ಕನ್ನು ಚೇಂಜ್ ಮಾಡಬೇಕನ್ನೋ ಉದ್ದೇಶ ನಮ್ಮದು. ಯಾಕಂದರೆ ಈಗ ನಮ್ಮ ಭಾರತ ದೇಶದಲ್ಲಿ 44% ಅಷ್ಟೇ ಕೃಷಿಯಲ್ಲಿ ರೈತ ಬಾಂಧವರಿದ್ದಾರೆ. ಅದನ್ನು ಮತ್ತೆ ನಾವು ನಮ್ಮ ತಾಲೂಕಿನಿಂದ ಇದು ಯುವಕರಿಗೆ ಒಂದು ಹೊಸ ದಿಕ್ಕಿನ ಸಲುವಾಗಿ ನಾವು ಪ್ರಾರಂಭ ಮಾಡಿದ್ದೀವಿ. ಇದರಿಂದ ನಮ್ಮ ತಾಲೂಕಿನಾಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಕೂಡ ಭಾಳ ರೈತ ಬಾಂಧವರು ಬರ್ತಾ ಇದ್ದಾರೆ. ಇದ್ರ ಉಪಯೋಗ ತಗೋತಾರೆ ಅಂತ ನಮಗೆ ಅನಿಸ್ತಾ ಇದೆ. ಸರ್, ಒಟ್ಟಾರೆ ಈಗ ಎಷ್ಟು ದಾನಿಗಳು ಅಂದರೆ ಉದ್ದೇಶ ಏನು ಸರ್? ಮೂಲ ಉದ್ದೇಶ ಈಗ ಕೃಷಿ ಬಗ್ಗೆ ನಾನು ಕರ್ನಾಟಕ ಮಿಲ್ಕ್ ಫೆಡರೇಷನ್, ನಾನು ಒಕ್ಕೂಟ ಕಲಬುರಗಿ, ಬೀದರ್, ಯಾದಗಿರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷನಾದ ಮೇಲೆ ನಾನು ಮೊದಲು 2 ತಿಂಗಳ ಆಗಿತ್ತು ನಾನು ಅಧ್ಯಕ್ಷನಾಗಿ. ಆವಾಗ ಬೀದರ್ ಜಿಲ್ಲೆಯ ಒಬ್ಬ ರೈತ ಕಾಲಲ್ಲಿ ಇದ್ದಂಥ ಚಪ್ಪಲಿಯನ್ನು ಹೊರಗಿಟ್ಟು ಚೇಂಬರಲ್ಲಿ ಬಂದ. ಇದು ದೇವ್ರ ಮನೆಯಲ್ಲಪ್ಪ, ಯಾಕೆ ಈ ರೀತಿ ಮಾಡಿದೆ ಅಂದರೆ 2,800 ರೂಪಾಯಿ 5 ರೂಪಾಯಿ ಸಹಾಯಧನವನ್ನು ನಾನು 2.5 ವರ್ಷದಿಂದ ಓಡಾಡ್ತಾ ಇದ್ದೀನಿ ಸರ್, ನನಗೆ ಆ ದುಡ್ಡು ಕೊಡ್ತಾ ಇಲ್ಲ, ದಯವಿಟ್ಟು ಇದು ನನಗೆ 2,800 ರೂಪಾಯಿ ಕೊಡಿಸ್ರಿ ಅಂತಂದಾಗ, ಇದು ಭಾಳ ಇನ್ನೂ ರೈತ ಬಾಂಧವರ ಸಮಸ್ಯೆ ಭಾಳ ಇದೆ ಅಂತ ಅವಾಗಿನ ಹಿಡಿದು ನಾನು ನಿರಂತರವಾಗಿ ರೈತರ ಸಮಸ್ಯೆಯಲ್ಲಿ ನಾನು ಪಾಲ್ಗೊಂಡು ಅವ್ರ ಸಮಸ್ಯೆ ಯಾವ ರೀತಿ ನೀಗಿಸಬೇಕು ಅನ್ನೋ ಉದ್ದೇಶದಿಂದ ನಾನು 1.5 ವರ್ಷದ ಹಿಂದೆ ನಾನು ಮನೆಗೂ ಕೂಡ 42 ಹಳ್ಳಿಗಳಲ್ಲಿ ನಾನು ಮನೆ ಡೋರ್ ಟು ಡೋರ್ ಓಡಾಡಿ ಯಾವ ರೀತಿ ರೈತ ಬಾಂಧವರ ಸಮಸ್ಯೆ ಇದೆ, ಊರಲ್ಲಿ ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು, ಅದಾದಮೇಲೆ 1 ವರ್ಷದಿಂದ ನಾನು ಬೆಳಿಗ್ಗೆ 6 ಗಂಟೆಗೆ ವಾರಕ್ಕೆ 1 ದಿವಸ ನಾನು ಬೆಳಿಗ್ಗೆ 6 ಗಂಟೆಗೆ ಒಂದು ಊರಿಗೆ ಹೋಗಿ ಯಾರ್ಯಾರು ಹೊಲಗಳಿಗೆ ಹೋಗುವ ರೈತ ಬಾಂಧವರ ಹೊಲಗಳಿಗೆ ರೋಡ್ ಇಲ್ಲ ಅದನ್ನು ನಾನು ಸ್ವಂತ ವಾಕಿಂಗ್ ಮುಖಾಂತರ ನೋಡಿಬಿಟ್ಟು, ನಾವು ಈಗ ಆಲ್ರೆಡಿ 9 ಹಳ್ಳಿಯಲ್ಲಿ ನಾವು ಹಳ್ಳಿಯಲ್ಲಿ ಏನಪ್ಪ ಅಂದರೆ ಹೊಲಗಳಿಗೆ ಹೋಗುವ ದಾರಿಗಳು ಕೂಡ ನಾವು ಮಾಡ್ತಾಯಿದ್ದೀವಿ. ನಮ್ಮ ಹೊಲ ನಮ್ಮ ದಾರಿ, ಸರ್ಕಾರದಿಂದ ಎಷ್ಟು ಅನುದಾನ ಬರ್ತದೋ ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಸ್ವಂತ ಸಂಸ್ಥೆಯಿಂದ, ಸಮತಾ ಲೋಕ ಶಿಕ್ಷಣ ಸಂಸ್ಥೆಯಿಂದ 2 ಹಿಟಾಚಿಗಳನ್ನು ಬುಕ್ ಮಾಡಿದ್ದೀವಿ. ಇದೇ ಜನವರಿ 26ರಿಂದ ನಮ್ಮ ಹೊಲ ನಮ್ಮ ದಾರಿಗೆ ಎಷ್ಟು ಬಜೆಟ್ ಬರ್ತದೆ ಅದು ಸರ್ಕಾರದ, ಅಲ್ಲಿ ಕಾರ್ಯಕರ್ತರು ಮಾಡ್ತಾರೆ. ಎಲ್ಲಿ ಇನ್ನೂ ಉಳಿತದೋ ಅದನ್ನು ನಮ್ಮ ಸಂಸ್ಥೆ ಮುಖಾಂತರ ನಾವು ಸ್ವಂತ ನಮ್ಮ ಸಂಸ್ಥೆಯಿಂದ ಮಾಡ್ತಾಯಿದ್ದೀವಿ. ಸರ್, ಈಗ ಟೋಟಲ್ ಎಷ್ಟು ಎಕರೆ, ಆಮೇಲೆ ಯಾವ್ಯಾವ ಬೆಳೆಗಳನ್ನು ತಾವು ನಾಳೆ ಪ್ರದರ್ಶನ ಮಾಡೋದು? ಈಗ 14 ಎಕರೆಯಲ್ಲಿ 62 ಪ್ರಕಾರದ ಬೆಳೆಗಳನ್ನು ಇಲ್ಲಿದೆ. ನಾವು ಹಾರ್ಟಿಕಲ್ಚರ್ ಆಗಿರ್ಬೋದು, ಸೆರಿಕಲ್ಚರ್ ಆಗಿರ್ಬೋದು, ಮತ್ತು 1 ಎಕರೆಯಲ್ಲಿ 5 ಥರದ ಕಾಯಿಪಲ್ಯ ಕೂಡ ಮಾಡಿದ್ದಾರೆ. ಮತ್ತು ದ್ವಿದಳ ಧಾನ್ಯ, ಡೈರಿಗೆ ಮೊದಲನೇ ಪ್ರಾತಿನಿಧ್ಯ ನಾವು ಫಸ್ಟು ಡೈರಿ ಕೊಟ್ಟಿದ್ದೀವಿ.
ಯಾಕಂದರೆ ನಾನು ಅಧ್ಯಕ್ಷನಾಗಿ ಡೈರಿ ಮತ್ತು ಫುಡ್ ಫಾರೆಸ್ಟ್ ಇದನ್ನು ಜಾಸ್ತಿ ಯುವಕರಿಗಾಗಿ ಈ ಕಾನ್ಸೆಪ್ಟನ್ನು ನಾವು ಜಾಸ್ತಿ ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ. ಯಾಕಂದರೆ 10,000 ರೂಪಾಯಿ ಫುಡ್ ಫಾರೆಸ್ಟಿಂದ ಬಂದರೆ 2 ಆಕಳು ಕಟ್ಟಿದ್ರೆ ಅದರಿಂದ 15,000 ಅಂದರೆ 25,000 ರೂಪಾಯಿ. ಯಾವ ಹುಡುಗ ಕೂಡ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಕಾಂಟ್ಯಾಕ್ಟ್ ಬೇಸಸಲ್ಲಿ ದುಡ್ಡು ಸಿಗೋಲ್ಲ ಅಷ್ಟು. ನಮ್ಮ ಮನೆಯಲ್ಲೇ ನಾವು ಸಗಣಿ ತೆಗಿಯೋಣ, ನಮ್ಮ ತೋಟದಲ್ಲೇ ಕೆಲಸ ಮಾಡಿ ಯುವಕರು ಏನಪ್ಪ ಅಂದರೆ ನಮ್ಮ ತಾಯಿ ತಂದೆ ಜೊತೆ ಊರಲ್ಲೇ ಇರಬೇಕು ಅನ್ನೋ ಉದ್ದೇಶ ನಮ್ಮದು. ಸರ್ ಕೊನೆಯದಾಗಿ ನಾಳೆ ಯಾರ್ಯಾರು ಬರ್ತಾರೆ ಸರ್ ಈಗ ಒಂದು ಕೃಷಿ ಜಾತ್ರೆಗೆ? ಕೃಷಿ ಜಾತ್ರೆಗೆ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು ಉದ್ಘಾಟಕರಾಗಿ ಆಗಮಿಸ್ತಿದ್ದಾರೆ. ಹಾಗೂ ಗದಗಿನ ಸ್ವಾಮೀಜಿ ಬರ್ತಾ ಇದ್ದಾರೆ. ಹಾಗೂ ಅವರು ಕೂಡ ಭಾಳ ಕ್ರಾಂತಿ ಮಾಡಿದ್ದಾರೆ ಸ್ವಾಮೀಜಿಯವರು. ಸಾವಯವ ಕೃಷಿಯಲ್ಲಿ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅವರು. ಅದಕ್ಕಾಗಿ ಅವರು ಕೂಡ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಹಾಗೂ ಹುಮ್ನಾಬಾದ್ನಲ್ಲಿ ಬೀದರ್ ಜಿಲ್ಲೆಯ MLC ಭೀಮರಾವ್ ಪಾಟೀಲ್ ಅವರು ಕೂಡ ಯಾಕೆ ಅವರಿಗೆ ನಾವು ಕರೆಸಿದ್ದೀವಿ ಅಂದರೆ ಅವರು ಬೆಲ್ಲಿನ ಘಾಣದ ಒಂದು ಫ್ಯಾಕ್ಟ್ರಿನೂ ಕೂಡ ತೆಗೆದಿದ್ದಾರೆ. ಸಾವಯವ ಇಲ್ಲರಿ ಅದು, ಬೆಲ್ಲಿನ ಘಾಣ ತೆಗೆದಿದ್ದಾರೆ. ಆಮೇಲೆ ಅಫ್ಜಲ್ಪುರದ ಅರುಣ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಹಾಗೂ ಗುಲ್ಬರ್ಗ ಜಿಲ್ಲೆಯ DC ಮೇಡಮ್ ಅವರು CO, ಹಾಗೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ JD ಮತ್ತು ಹಾರ್ಟಿಕಲ್ಚರ್ DD ಎಲ್ಲರೂ 18 ಡಿಪಾರ್ಟ್ಮೆಂಟ್ ವೆಟರ್ನರಿ DD ಎಲ್ಲರೂ ಬರ್ತಾ ಇದ್ದಾರೆ.